ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ಇಷ್ಟು ದಿವಸ ವ್ಲಾಗ್ ಯಾಕೆ ಸ್ಟಾಪ್ ಮಾಡಿದ್ವಿ ಅನ್ನೋದಕ್ಕೆ ಇವತ್ತು ನಿಮ್ಗೆ ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತಾಯಿದೆ. ಇವತ್ತು ನಾನಲ್ಲ ಆ ಕಂಪ್ನಿ ಕೆಲಸ ಮಾಡೋದೆಲ್ಲ ಸ್ಪೆಷಲ್ ಡೇ, ಅದಂತರ ಜಾಸ್ತಿನೇ ಸ್ಪೆಷಲ್. ಇವತ್ತು ಯಕ್ಷಗಾನದ ವೈಕೆಂಡ್ ಕಾಲ್ಸ್ ಇಲ್ಲೋದಿದೆ ಇರ್ತಾ ಇದ್ದೀನಿ. ಫೋನ್ ಮಾಡಿದ್ದೆ ರಜೆ ಬಾ ಅಂತೇಳಿ. ಡ್ಯೂಟಿ ರಜೆ ಮಾಡಿ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ. ನಿನ್ನೆ ಒಂದು ಕರಿಕೊಂಡಲ್ಲಿ ಉಳ್ಕೊಂಡಿದ್ದೆ, ಹೋಗ್ತಾ ಇದ್ದೀನಿ. ಕ್ಲಾಸ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿಂದ ಮದುವೆಯಾಗಿ ನಮ್ಮ ರಾಜನ ಡ್ರೈವರ್ ಬಂದಿದ್ದಾರೆ. ಅವ್ರಿಗೆ ಕರ್ಕೊಂಡು ಈಗ ವಸಂತ ಕ್ಲಾಸ್ ಹತ್ರ ಹೋಗ್ಬೋದು. ಅಲ್ಲೇ ಐತಿ ಗಾಡಿ ಇಟ್ಟಿದ್ದಾರೆ. ಅಣ್ಣಾರು ಅಣ್ಣ ಫ್ಯಾಮಿಲಿ ಇನ್ನೊಬ್ಬರಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಬಂದು ಕೂತ್ಕೊಂಡಿದ್ದೀನಿ ಮೆಟ್ರೋ ಸ್ಟೇಷನ್ ಹತ್ರ. ಮೆಟ್ರೋ ಬರೋಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಸೀದಾ ಹತ್ಕೊಂಡು ಹೋಗ್ತಾ ಇರೋದು. ರಾಜಣ್ಣ ಬೆಳಗಿನ ಜಾವ 4:30 ಬಂದು ನಿಲ್ಕೊಂಡಿದ್ದಾನೆ. ಕಾಲ್ ಮಾಡಿದ್ದೆ, ಬಂದಿದ್ದೀನಿ ಮನೆ ಒಬ್ಬ ಬಾ ಅಂತೇಳಿ. ಶೀತ ಬೇರೆ ಆಗಿಬಿಟ್ಟಿದೆ, ತಣ್ಣೀರಿಗೆ ಸ್ನಾನ ಮಾಡಿ ಹೋಗ್ತಿದ್ದೀನಿ. ಬೆಳ್ಕೊಂಡು 4 ಗಂಟೆ ಮೆಟ್ರೋ ವೇಟಿಂಗ್ ಮಾಡ್ತಾಯಿದ್ದೀನಿ, ಯಾವಾಗ ಬರುತ್ತೆ ಅಂತ. ಕೋಣೆನಕುಂಟೆ ಕ್ರಾಸಲ್ಲಿ ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದು. ನೈಸ್. ಕಡೆಗೆ BMTC ಬಸ್ ಹತ್ಕೊಂಡು ನಾನು ರಾಜಣ್ಣ ಹೋಗ್ತಾ ಇದ್ದೀವಿ. ಇವಾಗ ಅವ ನಿಲ್ಸಲ್ಲ ಅಂತ ಹೇಳಿದ್ರು. ಕಂಡಕ್ಟರ್ ಸಬ್ ಹತ್ತಾನೆ ಹೆಂಗೆ ನಿಲ್ಸಂಗಿಲ್ಲ ಅಂತೇಳಿ ರಾಜಣ್ಣ ಚಾಲೆಂಜ್ ಮಾಡಿ ಹಾಕ್ಬಿಟ್ಟು ನಾನೇ ಮಾಡಿದ್ದು ಗ್ಯಾಸ್. ಆದ್ರೆ ನಿಲ್ಸ್ತೀನಿ, ಹೆಂಗೆ ನಿಲ್ಸಂಗಿಲ್ಲ ನಾನು. ಸಿರಾಟಾಗಿ ಇಟ್ಕೊಂಡು ಹಿಂದೆ ನಿಲ್ಸಂತಂದ್ರೆ ಅವ್ರಪ್ಪನ ಗಂಟು ಹೋಗ್ತದ. ನಾವು ನಿಲ್ಸಂಗಿಲ್ವಾ? ಯಾರು ಕೇಳಿದ್ರೆ ನೀವು ನಿಲ್ಸಲ್ವಾ? ಮತ್ತೆ ಹೆಂಗ ಅನ್ಸಾಗುತ್ತೆ ಇವತ್ತ? ಏನೋ ಒಂಥರ ಖುಷಿ ಆಗತ್ತಲ್ಲ. ಹೌದಾ ಗೈಸ್, ಫೈನಲಿ ಗಾಡಿ ಹತ್ರ ಬಂದಿದ್ದೆ. ಹೊರಗಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಿಡಿಯೋ ಮಾಡಕ್ಕೆ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇದೆ. ಒಳ್ಳೆದು ಗೊತ್ತಾಗ್ತಿಲ್ಲ. ಒಳಗಡೆ ಬಂದು ಗಾಡಿ ನೋಡ್ತಾ ಇದ್ದೀನಿ. ಇಂಟೀರಿಯರ್ ನೋಡಿ ಗೈಸ್, ಇಂಟೀರಿಯರ್ ನೋಡಿ ಹೇಗೆ. ಪಿಲ್ಲೋನೇ ಬೇಕಾಗಿಲ್ಲ, ಆ ಥರ ಇದೆ. RTO ರೂಲ್ಸ್ ಅಂತೇಳಿ ಡೋರ್ ರೆಡಿ ಮಾಡಿ ತೆಗೆದಿಟ್ಟಿದ್ದಾರೆ. ಹಿಂದೆ ಕ್ಯಾಮ್ರಾ ಸೈಕಾಗಿದೆ ಗೈಸ್. ತೋರಿಸ್ತೀನಿ ನಿಮಗೆಲ್ಲ ವೀಡಿಯೋ ಶೂಟ್ ಮಾಡಿ ವಾಯ್ಸ್ ಅವ್ರು ಬರ್ತೀನಂತೆ. ಒಳಗಡೆ ಎಲ್ಲ ವೀಡಿಯೋ ಹೆಂಗೆ ಅನಿಸ್ತಾ ಇದೆ ಅಣ್ಣ? ರಾಜಣ್ಣ ಯಾಕೆ ಅಗ್ಲಾಡ್ಸಾಗತ್ತೆ ಅಲ್ಲ? ಅದಕ್ಕೆ ಅಷ್ಟೇ ಅದು. ಹಾಂ ಅಷ್ಟೇ. ಹೆಂಗೆ ಅನಿಸ್ತಾ ಇದೆ? ಗಾಡಿ ಹತ್ತಿ ಕೂತಿದ್ದೀವಿ. ಸೂಪರ್ ಆಗಿ ರೆಡಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಗಾಡಿ ಅಲ್ಲ, ದೊಡ್ಡ 2 ಕೊಂಬು ಒಳಗಡೆ ಫುಲ್ ಹೊರಗೆ ಆಯ್ತಾ ಇವಾಗ? ಸಣ್ಣ ಕಮ್ಮಿ ಆಗ್ತದಿತ್ತಾ? ನೋಡುವ, ನಮ್ಮ ಕೈಯಲ್ಲೇ ಇರುತ್ತಲ್ಲ ಹೆಂಗಂತೇಳಿ ಗೊತ್ತಾಗತ್ತೆ. ವಿಡಿಯೋ ಮಾಡ್ಬೇಕಂತ ಫುಲ್ ನಾಚಿಕೆ ಬರ್ತಾ ಇದೆ ಅವರೆಲ್ಲರೂ ಮುಂದೆ. ಗೈಸ್, ರಾಜಣ್ಣ ಇವಾಗಿಂದ ಮಿರರ್ ಸೆಟ್ಟಿಂಗ್ ಮಾಡಿಸ್ಕೊತಾ ಇದ್ದಾರೆ. ಅಣ್ಣಗೆ ಹೇಳಿಬಿಟ್ಟು ನೋಡಿ. ರಾಜಣ್ಣನ ಗಾಡಿ ಇದೆಲ್ಲ ಅಂತ ರಾಜಣ್ಣ ಗೊತ್ತಿಲ್ಲ. ಬಾಜು ಗಾದಿ ರಾಜಣ್ಣಂದು. ಆದರೆ ಇದೇ ಗಾಡಿಗೆ ಬಂದು ಹತ್ಬಿಟ್ಟಾನೆ. ಏನೋ ಈ ಗಾಡಿಗೆ ಮನ್ಸಾಗೈತೆ ಅಂತಂದು ಗೊತ್ತಿಲ್ಲ. ನೋಡಿ ಸಿಗ್ನಲ್ ಹೆಂಗಿದೆ ನೋಡಿ. ಒಂದು ಪುಟ್ಟ ಕೆಲಸ ಮಾಡ್ತಿದ್ದಾರೆ. ಒಳಗಡೆ ಎಲ್ಲ ಫೋಟೋ ಫ್ರೇಮ್ ಎಲ್ಲ ಹಾಕ್ತಿದ್ದಾರೆ. ಮತ್ತು ಮಿರರ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು ನೋಡಿ. ಗ್ಯಾಟ್ ರೆಡಿ ಸೂನ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅತಿ ಶೀಘ್ರದಲ್ಲಿ ಮಂತ್ರಾಲಯ, ವಿಟ್ಲ, ಮಂಗಳೂರು. ನೋಡಿ ನಮ್ಮ ಸಾವುಕಾರೆಲ್ಲ ಟಿ ಶರ್ಟ್ ಹಾಕೊಂಡು ಮಿಂಚ್ತವ್ರೆ. ನಮ್ಗೆ ಎಂಥದ್ದು ಕೊಟ್ಟಿಲ್ಲ. ಕೇಳಿದರೆ ಡ್ಯೂಟಿಗೆ ಬಂದಮೇಲೆಲ್ಲ ಕೊಡ್ತೀನಿ, ಇಲ್ಲಾಂದರೆ ಕೊಡೋಂಗಿಲ್ಲ ಅಂತಿದ್ದಾರೆ. ಎಲ್ಲ ಚೆಕ್ ಮಾಡಕತ್ತ. ಶುರು ಮಾಡಿ. ಇಲ್ಲ ಸುರಸ್ ಶರ್ಟ್ಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಅಣ್ಣ. ಇವರೆಲ್ಲ ಬಂದು ಇಲ್ಲೆಲ್ಲ ಜಾಲಿ ಮಾಡ್ತಾರಪ್ಪ. ಈ ಗಾಡಿ ಡೆಲಿವರಿ ತಗೊಂಡಾರ ಇವಾಗ ಇವ್ರು. ಈ ಗಾಡಿ ಓನರ್ ಇದೆ.
ಎಲ್ಲಿಂದ ಎಲ್ಲಿಗೆ ವಿಟ್ಲಾದಿಂದ ಬಿಸಿ ರೋಡಲ್ಲ ನೋಡಿ. ಟಿ ಶರ್ಟ್ ಎಲ್ಲ ಮಾಡಿಸಿದ್ದಾರೆ ವೈಕೆ ಟ್ರಾವೆಲ್ಸ್ ಅಂತೇಳಿ. ಈ ಕಡೆ ಇದಾರಲ್ಲ ನೋಡಿ. ಅಣ್ಣ ಡ್ರೋನ್ ಆರ್ಸಕ ಏನು ವಿಡಿಯೋ ಮಾಡೋಕೆ ಗೊತ್ತಿಲ್ಲ, ಎಲ್ಲರಿಗೆಲ್ಲ ನಿಲ್ಸ್ಬಿಟ್ಟವನೆ ಬಿಸಿಲಲ್ಲಿ. ಅಣ್ಣ ಅಣ್ಣ ಲಗ್ನ ಆಗಿಲ್ಲ ಮಾರೇ ನಂದ, ಮತ್ತು ಕಣ್ಣಿಗೆ ಎಣ್ಣೆ ಎಲ್ಲ ಹೋಗಿಸ್ಬಿಟ್ಯಾ ಗೈಸ್. ಡ್ರೋನ್ ಶಾಟ್ಗೆ ಅಣ್ಣ ನನ್ನ ಕೈಯಲ್ಲೇ ಕೊಟ್ಬಿಟ್ಟ ಅವನು. ನೋಡಿ ರೆಡಿ ಆಗ್ತಿದ್ದಾರೆ ಎಲ್ಲರೂ. ಇಲ್ಲಿ ಆರಿಸ್ತಿದ್ದಾನೆ ನೋಡಿ ಡ್ರೋನ್ ಶಾಟ್ಗೆಲ್ಲ ಹೆಂಗೆ. और बहनों, आज शाम को आपके लिए नाश्ता के लिए एक चरमुरी है. ಮತ್ತೆ ನೆಕ್ಸ್ಟ್ चरमुरी के साथ एक फुग्गा भी है. ನೆಕ್ಸ್ಟ್ वो पंगा किधर है? पंगा ಡೆಲಿವರಿ ಬಂದ್ರೆ ಇವರೆಲ್ಲ ಕಾಮಿಡಿ ಜೋಕ್ ಮಾಡ್ತಾರೆ. ಇಲ್ಲ 1 kg भाई और बहनों, चरमुरी किधर है? चरमुरी चाय टी काफी अल चाय टी काबे काबे. ನಾವಂದ್ರೆ ಸ್ವೀಟ್ ಕೊಟ್ಟಿವಿ, ಅವ್ರೇನು ಕೊಟ್ರ ನೋಡುವ. ಇದು ಇದು ಎಂತಾಯ್ತಾ? ಸ್ವೀಟ್ ಇತ್ತಾ? ಹಾಕಿ ಓಪನ್ ಕ್ಲೋಸ್ ಮಾಡಿ ವಾಪಸ್ ಕ್ಲೋಸ್ ಮಾಡಿ. ಗಾಡಿ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ, ಹೂವೆಲ್ಲ ಹಾಕ್ತಿದ್ದಾರೆ. ರಾಜಣ್ಣಗೆ ಹಸುವಾಗಿ ಬಿಟ್ಟಿದಂತೆ. ಬೆಳಗ್ಗೆ ಎಂದ ಪುರಿ ತಿಂದ, ಒಂದು ಪಲಾವ್ ಇಲ್ಲ ಏನಾರು ತಿನ್ನೋಣ ಅಂತಂದೆ. ನಂಗೆ ಲಾಯ್ಕ್ ಆಗ್ತಿಲ್ಲ, ಸಪ್ಪೆ ಇದೆ ಅಂದ. ಇವಾಗ ಮುಖನೇ ಸಪ್ಪೆ ಆಗೈತಿ. ನಿಂದು ಊಟ ಇರ್ಲಾರ್ದಕ್ಕೆ ನಿದ್ರೆ ಇಲ್ಲ ಎಂತ ಮಾಡ. ರಾಜಣ್ಣನ ಕಷ್ಟ ಯಾರಿಗೆಲ್ಲ. ಆದ್ರೆ ಎ ಸಿ ಗಾಡಿಯಲ್ಲಿ ಬಂದಿದ್ದ ಮಾರ, ನಿನ್ನೆ ರಾತ್ರಿ ನಿದ್ರೆ ಇಲ್ಲ ಅಂತಾನೆ. ಎಂತ ಮಲ್ಕೊಂಡ್ರೆ ನಿದ್ರೆ ಬರಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಎಚ್ಚರ ಇದ್ರೆ ನಿದ್ದೆ ಬರುತ್ತೆ ಅಷ್ಟೇನು. ನೋಡಿ ಫುಲ್ ಗ್ಯಾಂಗ್ ಎಲ್ಲಾಗ ಇದೆಲ್ಲ ನಮ್ದೇ ವೈಕೆ ಟ್ರಾವೆಲ್ಸ್ ಗ್ಯಾಂಗ್ ಇದು. ಗಾಡಿ ಮಾತ್ರ ಇಲ್ಲಿ ರೆಡಿ ಆಗ್ತಿತ್ತು. ಒಡಲ್ ಲಕ್ಷ್ಮಣಣ್ಣ ಕೂತ್ಕೊಂಡಿದ್ರು ಡ್ರೈವರ್. ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಗಾಯ್ಸ್ ಎಲ್ರು. ಏನಾರು ಹಾಕ್ಬಿಟ್ಟು ನೋಡಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆಲ್ಲ. ನಮ್ಮ ಬೇಬಿ ಗಾಡಿ ಮೂವ್ ಮಾಡ್ತಾ ಇದೆ ನೋಡಿ, ಹೊಸ ಗಾಡಿ, ಓನರ್ ಕಮ್ ಡ್ರೈವರ್. ಹೌ ಇಸ್ ದ ಫೀಲಿಂಗ್ ಬೇಬ್? ಕ್ಯಾರಿ ಅಂತಿಲ್ಲ, ಎಷ್ಟು ಮಾತಾಡ್ಸಿದ್ರು. ಖುಷಿ ಆಗ್ತದೆ ಸಿಕ್ಕಾಪಟ್ಟೆ. ಈ ದೋಸ್ಕರ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ದೀವಿ ನಾವೆಲ್ಲ. ಇವ್ ನೋಡಿಗ ಒಳಕೊಂದು ಎಂತ ಮಾಡ್ತಿದ್ರು. ಉಲ್ಟಾ ಹೊಡಿ. ಪಾಪ ಪರದೇಶಿ ರಾಜಣ್ಣ ನೋಡಿ. ಓಯ್ ಆ ಗಾಡಿ ಲೆವೆಲ್ಗೆ ಹೋಗ್ಲಿ. ಚೂರು ಈ ಕಡೆ. ನಾನೊಬ್ಬನೇ ಅಲ್ಲಪ್ಪ, ಅಣ್ಣ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ ಇದಕ್ಕೋಸ್ಕರ. ಡ್ರೀಮ್ ಒಂದಿದೆ. ಏನೇನೆಲ್ಲ ಸರ್ಕಸ್ ಮಾಡಿದ್ದಾನೆ. ರಾತ್ರಿ ಆಗಿದ್ರೆ ನಿದ್ದೆ ಮಾಡಿಲ್ಲ, ಎಂತ ಇಲ್ಲ. ಹೊಟ್ಟೆಗೆ ಊಟ ಇರ್ಲಾರ್ದಂಗೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದಾನೆ ಇವಾಗ. ಏನಣ್ಣ ತುಂಬ ಸ್ಟ್ರಗಲ್ ಇರುತ್ತೆ. ಇಲ್ಲಿವರೆಗೆ ಬರೋಕ್ಕೆ ಈಜಿ ಅಲ್ಲ, ಅದು ಕೇವಲ ಡ್ರೈವರ್ ಆಗಿ ಸಾಕು. ಕೊಂಬು
ಡ್ರೈವರ್ ಆಗಿದ್ದ ದುಡ್ಡಿದ್ದವ್ರು ಯಾರಾದರೂ ಮಾಡ್ತಾರೆ, 0 ಇಂದ ಮೇಲೆ ಬರೋದಿದೆಯಲ್ಲ ಈ ಕಷ್ಟ. ನಮ್ಮ ಹುಲಿ ನೋಡಿ ರವಿಚಂದ್ರನ್ ಸರ್, ಕ್ರೇಜಿ ಸ್ಟಾರ್. ಹಾಯ್ ಗೈಸ್, ಫುಲ್ ರೆಡಿ ಆಗಿದೆ ಎಲ್ಲ. ಇವಾಗ ನಾವು ತಗೊಂಡು ಹೊರಡೋದೆ. ಪೂಜೆ ಆಗ್ತಿದೆ, ಎಲ್ಲ ಮನೆ ಫ್ಯಾಮಿಲಿಯವರೆಲ್ಲ ಇದ್ದಾರಲ್ಲ, ಪೂಜೆ ಆಗಲಿ. ಪೂಜೆ ಆದ ತಕ್ಷಣ ನಾನು ನಮ್ಮ ರವಿಚಂದ್ರನ್ ತೊಗೊಂಡು ಹೊರ್ತಾ ಇರೋದೆ. ಸ್ವಾಟಿ ನೋಡಿ, ಈ ಗಾಡಿ ಪೂಜೆ ಮಾಡೋದ್ರಲ್ಲಿ ಏನಿದ್ರೆ ಅಣ್ಣಂದ ಶೂಟ್ ಮಾಡೋದ್ರಲ್ಲಿ ಏನೋ ಒಂದು ಅಡ್ಡ ನೋಡಿ. ಬಡೀರಿ ಸರಿ ಮಾಡಿಸಿದ್ನಲ್ಲ. ಹಾಂ ಪಾಡ್ಲೆ ಈಗ ಕ್ಲೋಸ್ ಮಾಡು. ಕರೆಕ್ಟ್ ಇತ್ತಲ್ಲ, ಈಗ ಸರಿ ಮಾಡಿಸಿದ್ನಲ್ಲ. ಅಲ್ಲಿ ಕನೆಕ್ಟರ್ ಹೋಗಿತ್ತು, ಇದಾಗಿತ್ತು, ಉಲ್ಟಾ ಆಗಿತ್ತು. ಗಾಯ್ಸ್, ಅಣ್ಣ ಫೈನಲಿ ಹೌ ಇಸ್ ದ ಫೀಲಿಂಗ್ ಬೇಬಿ? ಹೌ ಇಸ್ ದ ಫೀಲಿಂಗ್? ಡ್ರೈವರ್ ಇಂದ ಓನರ್ ಸೌಕರ್ಯ ಸೌಕರ್. ಚೋಟಾ ಚಾಂಪಿಯನ್ ಕೊಡಿ ಮೊದಲು. ಎಲ್ರು ನೋಡಿಗ ಮುಸ್ತಫಾಗಳ್ಗ ಫೋಟೋಗ್ರಾಫರ್ಸ್ ಎಲ್ರು ಇಲ್ಲಿದ ನೋಡಿ. ಇಲ್ಲಿ 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 ತಮ್ಮ ಅಲ್ಲ, ಸಣ್ಣ ಸೌಕರ. ತಮ್ಮ ಕಮ್ಮ ಇಲ್ಲ ಇವಾಗ, ಸೌಕರ ಸಣ್ಣ ಸೌಕರ ನೋಡಿ. ವಿಶೇಷ ಬೇಬಿಗೆ ವಿಶೇಷ ಅಲ್ಲ. ಬೇಬಿ ಕಂಗ್ರಾಚುಲೇಷನ್. ನಾನ್ ನನ್ನ ಜೊತೆಯಲ್ಲೇ ಇರ್ತೇನೆ ಇಲ್ಲೇ. ಹೆಸರಂತ ಖುಷಿ ಆಗ್ತಿರ್ತದಲ್ಲ. ನಮ್ಮ ರಾಜಣ್ಣಗೆಲ್ಲ ವಿಡಿಯೋ ಶೂಟ್ ಮಾಡಿದ್ರೆ ಲಾಡು ಕಡೆ ಎಲ್ರ ಡೋನ್ ಶಾಟಿಗೆ ವೇಟಿಂಗ್. ಅಲ್ಲ ಲೈಕ್ ಆಗ್ತಿತ್ತಲ್ಲ. ನಾನು ಅನ್ಸ್ತಿದ್ದೆ ಮಾರ, ಲಾಡು ಆ ಕಡೆ ಹೋಗ್ದಾಗ ನನ್ನ ಜೀವ ಆ ಕಡೆನೆ ಹೋಗ್ತಿತ್ತು. ಡ್ರೋನ್ ಹಾರಿಸ್ತಿರೋ ಅಣ್ಣನೇ ಎಲ್ಲಿದ್ದ ಮರವ? ಡ್ರೋನ್ ಶಾಟಿಗೆ ಎಲ್ಲರೂ ವೇಟಿಂಗ್. ಡ್ರೋನ್ ನೋಡಿಗ ಅಲ್ಲಿ ವಿಡಿಯೋ ಶೂಟು, ಡ್ರೋನ್ ಶಾಟ್ ಅಲ್ಲಿ ಬಿಜಿ ಆದ್ರೆ ನಾವು ರಾಜಣ್ಣ ಇಲ್ಲಿ ಲಾಡು ತಿನ್ನೋದ್ರಲ್ಲಿ ಬಿಜಿ. ಹೇಗೆ ಫೋಟೋ ಶೂಟ್ ನೋಡಿ. ಸ್ಕೂಲಲ್ಲಿ ನಿಂತಂಗ ಆಗಿದೆ ಮರ. ತಲಪತಿ ಸ್ಕೂಲಲ್ಲಿ ನಾ ಹಿಂಗೆ ನಿಲ್ತಿದ್ದೆ ಅವಾಗ ಚಿಕ್ಕವನಿದ್ದಾಗ. ಫೈನಲಿ ರಾಜಣ್ಣ ಡ್ರೈವಿಂಗ್ ಕುಂತ. ಹೊಸ ಗಾಡಿ ಜೈಯ ಕೊಂಬು ಹುಷಾರ್. ಹಿಂದ್ಗಡೆ ಗಾಡಿ ಇದ್ದ. ಹಾ ಪಾಸ್ ಆಯ್ತಾ? ಕೊಂಬು ಮರ ಹೊಸ ಗಾಡಿ ಅದು. ಹಾ ಮತ್ತೆ ಆಮೇಲೆ ಅದ್ರಷ್ಟು ಬೇಜಾರು ಯಾವ್ದು ಆಗಂಗಿಲ್ಲ. ಫೈನಲಿ ಅಪ್ ಟು ಮಂಗಳೂರು. ಯಾಕೆ ಮಾಡಿಲ್ಲ ಅಂತಂದ್ರೆ ಇಲ್ಲಿಗೆ ಬಂದ್ಮೇಲೆ ಮಾಡವ ಅಂತ.
ಇಲ್ಲೇ ಇತ್ತಲ್ಲ ಭಾರತ್, ಇಲ್ಲೇ ರೈಟಲ್ಲಿ ಇತ್ತಲ್ಲ. ಫೈನಲಿ ಡೀಸೆಲ್ ಫುಲ್ ಮಾಡಿಸುವ ಹೋಗ್ತಾ ಇದೀವ. ನಮ್ಮ ರಾಜಣ್ಣ ಓಡಿಸ್ತಿದ್ದಾರೆ ಗಾಯ್ಸ್. ಫಸ್ಟ್ ಟೈಮ್ ಡೀಸೆಲ್. ರಾಜಣ್ಣ ಎಷ್ಟು ಹೋಗ್ಬೋದು? ಐಡಿಯಾ ಇಲ್ಲ. ಹೋಗ್ಬೋದು. ಈಗ 20 ಲೀಟ್ರ್ ಆಗ್ಯದ. ನೋಡೋಣ, ಒಂದು 420 ಲೀಟ್ರ್ ಹೋಗ್ಬೋದು ಅಂತ ಅನ್ಕೊಂಡಿವ. 420 ನೋಡುವ. ಫುಲ್ ಟ್ಯಾಂಕ್ ಮಾಡಿಸ್ತಿದ್ವಿ ಫಸ್ಟ್ ಟೈಮ್. 10 ಲೀಟ್ರ್ ಹಾಕಿದ್ರಲ್ಲ ಅವ್ರು ದಾಮೋದರದಲ್ಲಿ, ಫುಲ್ ಡ್ರೈ ಆಗಿತ್ತು. 10 ಲೀಟ್ರ್ ಹಾಕಿ ಕಳ್ಸ್ಯಾರ. ಒಂದು 2 ಲೀಟ್ರ್ ಹೋಗಿರ್ಬೋದಾ? 2 ಲೀಟ್ರ್ ಹೋಗ್ಯದ. 8 ಲೀಟ್ರ್ ಐತಿ. ನೋಡು ಎಷ್ಟು ಲೀಟ್ರ್ ಹೋಗ್ತೈತೆ ಒಳಗಂತ. ಫಸ್ಟ್ ಟೈಮ್ ಅಲ್ಲ. ಹಾಂ, ನಮ್ಮ ಸೌಕರ್ಯ ಎಲ್ಲ ಗಾಡಿ ಈಚರ್ ಹಾಂಗೋ ಅಥವಾ ಆ ಗಾಡಿ ಹಾಂಗೋ ಏನೋ ಗೊತ್ತಿಲ್ಲ. ಏನ್ ಮಾರ ಒಂಚೂರು ಹೀಟ್ ಫೀಲಿಂಗ್ ಅನಿಸ್ತಾ ಇಲ್ಲ. ಒಳಗಡೆ ಎಲ್ಲ ಗಾಳಿ ಬರ್ತೈತೆ. ಏನಾದ್ರು ಓಪನ್ ಮಾಡಿಲ್ಲ ನಾನು. ಹಿಂದೇನು ಓಪನ್ ಮಾಡಿಲ್ಲ ಅಲ್ಲ? ಅದನ್ನು ಓಪನ್ ಮಾಡಿಲ್ಲ. ಹಿಂಗೆ ಆಗಲ್ಲ ಅಂತ ಮತ್ತೆ ಯಾವ ಎಲ್ಲಿಗೆ ಹೋಗ್ತಾನೆ? ಆಗಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾರ? ಈ ಫೀಲಿಂಗ್ ಇದೆಯಲ್ಲ, ಹೇಳ್ಕೊಳಕ್ ಆಗ್ತಿಲ್ಲ. ನಮಗೂ ರಾಜಣ್ಣ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನೋಡಿ. ಒಂಥರ ಡ್ರೀಮ್ ಇದು, ಎಲ್ರಿಗೂ ಆಗಲ್ಲ ಇದು. ಓ